ಸುಮ್ನೆ ಇಲ್ಲದೆಲ್ಲ ಬೈಕೊಂಡಿದ್ರೆ ಏನ್ ಚಂದ. ನಿಮ್ಗೆ ಏನ್ ಅನ್ಸುತ್ತೆ ಅವಾಗ ಬೈಯುವಾಗ ಸರಿ ಇಲ್ಲ ಅನ್ನಿಸ್ತದೆ. ಸಿಟ್ ಬರಲ್ಲ? ಸಿಟ್ ಬರುತ್ತೆ. ಟಿವಿ ನೋಡ್ದಾಕನ್ನ. ಸಖತ್ತಾಗಿ ಹೇಳ್ದ ಬಿಡು. ಬಿಗ್ ಬಾಸ್ ಬಂದಾಗಿಂದ ಹಾ. ಸೀರಿಯಲ್ ಎಲ್ಲ ಫಿಲಮು ನೋಡಕ್ಕಿಲ್ಲ. ಹಾ. ಸೀರಿಯಲ್ ಫಿಲಮು ಎಲ್ಲ ಬಿಟ್ಬಿಟ್ಟಾರೆ ಎಲ್ರೂ. ಎಲ್ಲಾರು ಅಷ್ಟೇ. ಹಾ. ಎಲ್ಲಾರ ಮನೆಗ್ ಹೋಗಿ ನೋಡ್ರಿ, ಹಾಕೊಂಡ್ ಕುತ್ಕೊಬಿಡ್ತಾರೆ ಬಿಗ್ ಬಾಸ್ ನೋಡೋದಕ್ಕೆ. ನಿನ್ನೆ ನೈಟು ಅವ್ರು ಜಗಳ ಆಡಿದ್ ನೋಡಿದ್ರೆ ಓ ಎಷ್ಟೊಂದು ಮೊಟ್ಟಾಗಿ ಹೊಡೆದಾಡ್ತಾರೆ ಅನ್ಕೊಂಡಿದ್ದು ನೀವು ಏನಂದ್ರೆ ಹೊಡೆದಾಡ್ಲಿಲ್ಲ, ಅವ್ರವ್ರೆ ತಳ್ಳಾಡ್ಕೊಂಡಿದ್ದೆ ಹೋದ್ರು. ಹಂಗೆ ಮಾಡ್ಬಾರ್ದು. ಅವರು ಸುದೀಪ್ ಸರ್ ಕರ್ಸೋದೇನಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಹೋಗ್ಲಿ ಅಂತ ಅಲ್ವರ. ಅವ್ರಿಗೆ ಒಳ್ಳೆ ಬುದ್ಧಿನೇ ಕಲಿತಾ ಇಲ್ವಲ್ಲ ಒಳಗಡೆ ಹೋಗಿ. ಇನ್ನ ಜಾಸ್ತಿನೇ ಆಯ್ತದೆ ಅವ್ರಿಗೆ. ಮನೆಗಳಲ್ಲಾದ್ರೂ ಕಮ್ಮಿ ಇರ್ತದೆ. ಮನೆಗಿಂತಾನು ಜಾಸ್ತಿ ಜಗಳ ಏನಕ್ಕೆ ಆ ತರ ಇದ್ಮೇಲೆ ಯಾಕೆ ಹೋಗ್ಬೇಕು? ಈಗ ಎಷ್ಟೋ ಜನ ಅದಕ್ಕೆ ಹೋಗ್ಬೇಕು ಅಂತ ಏನು ಕಾಯ್ತಾ ಇರ್ತಾರೆ, ನಮ್ಮನ್ ಕರೀರಿ ಸುಮ್ನೆ ಅದೇ ಹಿಂಗೋಗಿ ಜಗಳ ಆಡಕ್ಕೆ ಅಷ್ಟೇ. ಹಿಂಗ್ ಬಿಗ್ ಬಾಸ್ ಅಲ್ಲಿ ಆಟ ಆಡದೇನೆ ಬರೀ ಜಗಳನೇ ಆಡ್ತಾರೆ ಅಂತ ಜನ ಅಂತಾರೆ, ಏನ್ ಅನ್ಸುತ್ತೆ? ಆಡ್ಬಾರ್ದು ಜಗಳ. ಜಗಳನೇ ಅವ್ರು ಆಡೋದು. ಅವ್ರು ಆಡ್ಬಿಟ್ರು ಇವ್ರು ಆಡ್ಬಿಟ್ರು ಅಂದ್ಬಿಟ್ಟಿದೇನೆ ಜಗಳನೇ ಆಡೋದು. ಈಗ ಬಿಗ್ ಬಾಸ್ ಒಳಕ್ ಹೋದೇನು ಅಂದ್ರೆ ಒಳ್ಳೆತನ ಕಲಿಬೇಕು, ತಾಳ್ಮೆ ಕಲಿಬೇಕು ಅಂತ ಒಳಗಡೆ ಕರ್ಸಿರೋದು. ಹೌದು. ಈ ಊರ್ಗಿಂತ ಹೆಚ್ಚಾಗಿ ಒಳಗಡೆ ಜಗಳ ಆಡ್ತಾ ಅಂತಾರೆ ಜನ ಅಂತಾರೆ, ಏನ್ ಅನ್ಸುತ್ತೆ? ಹೌದು. ಅವ್ರೆಲ್ಲ ಅಲ್ಲೇ ಕಲಿತಾ ಇಲ್ಲ. ಒಳ್ಳೇದ್ ಗುಣನೇ ಇಲ್ಲ ಅವ್ರಿಗೆ. ಕೆಲವು ಜನಕ್ಕೆ ಎಲ್ಲ ಜಗಳ ಹೊಡೆದಾಡೋದು ಅದೆಲ್ಲ ಮಾಡ್ಕೊಂಡಿರ್ತಾರೆ. ಸದ್ಯ ಹೊಡೆದಾಡ್ಲಿಲ್ಲ. ನಿನ್ನೆ ನೈಟು ಅವ್ರು ಜಗಳ ಆಡಿದ್ ನೋಡಿದ್ರೆ ಓ ಎಷ್ಟೊಂದು ಮೊಟ್ಟಾಗಿ ಹೊಡೆದಾಡ್ತಾರೆ ಅನ್ಕೊಂಡಿದ್ದು ನೀವು ಏನಂದ್ರೆ ಹೊಡೆದಾಡ್ಲಿಲ್ಲ, ಅವ್ರವ್ರೆ ತಳ್ಳಾಡ್ಕೊಂಡಿದ್ದೆ ಹೋದ್ರು. ಹಂಗೆ ಮಾಡ್ಬಾರ್ದು. ಅವರು ಸುದೀಪ್ ಸರ್ ಕರ್ಸೋದೇನಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಹೋಗ್ಲಿ ಅಂತ ಅಲ್ವರ. ಅವ್ರಿಗೆ ಒಳ್ಳೆ ಬುದ್ಧಿನೇ ಕಲಿತಾ ಇಲ್ವಲ್ಲ ಒಳಗಡೆ ಹೋಗಿ. ಇನ್ನ ಜಾಸ್ತಿನೇ ಆಯ್ತದೆ ಅವ್ರಿಗೆ. ಮನೆಗಳಲ್ಲಾದ್ರೂ ಕಮ್ಮಿ ಇರ್ತದೆ. ಮನೆಗಿಂತಾನು ಜಾಸ್ತಿ ಜಗಳ ಏನಕ್ಕೆ ಆ ತರ ಇದ್ಮೇಲೆ ಯಾಕೆ ಹೋಗ್ಬೇಕು? ಈಗ ಎಷ್ಟೋ ಜನ ಅದಕ್ಕೆ ಹೋಗ್ಬೇಕು ಅಂತ ಏನು ಕಾಯ್ತಾ ಇರ್ತಾರೆ, ನಮ್ಮನ್ ಕರೀರಿ ಸುಮ್ನೆ ಅದೇ ಹಿಂಗೋಗಿ ಜಗಳ ಆಡಕ್ಕೆ ಅಷ್ಟೇ. ಹಿಂಗ್ ನೋಡೋರ್ಗೆ ಎಷ್ಟು ಬೇಜಾರಾದದ ಖುಷಿ ಆದದ ಹಂಗ್ ಜಗಳ ಆಡ್ತಿದ್ರೆ? ಬೇಜಾರು ಆಯ್ತದೆ, ಖುಷಿನೂ ಆಗುತ್ತೆ. ಖುಷಿ ಯಾಕಾದದ್ದು ಬೇಜಾರ್ ಯಾಕಾದದ್ದು? ಅವ್ರ ಕಿತ್ಲಾಡೋವಾಗ ಬೇಜಾರಾಗುತ್ತೆ, ಅವ್ರ ಆಟ ಆಡುವಾಗ ನೋಡ್ಬೇಕು ಅಂತ ಖುಷಿ ಆಗುತ್ತೆ ಅಷ್ಟೇನೆ. ಅದಕ್ಕೋಸ್ಕರ. ಅಲ್ಲ ಈಗ ಸೀರಿಯಲ್ ಎಂತೆಂತ ಸೀರಿಯಲ್ಗಳು ಬರ್ತಿದ್ವು, ಸೀರಿಯಲ್ ಎಲ್ಲ ಬಿಟ್ಬಿಟ್ಟು ನೀವೀಗ ಬಿಗ್ ಬಾಸ್ ನೋಡ್ತಾ ಇದೀರಲ್ಲ, ಸೀರಿಯಲ್ ಕತೆ ಏನಾಗ್ಬೇಕು? ಅವ್ರ ಬಟ್ಟೆ ಬರೀ ಸೀರಿಯಲ್ ಅಂದ್ರೆ ಬಿಗ್ ಬಾಸ್ ತೆಗೆದ್ಮೇಲೆ ಸೀರಿಯಲ್ ನೋಡ್ತಾರೆ. 3 ತಿಂಗಳು ಸೀರಿಯಲ್ ಅವ್ರ ಕತೆ ಹೊಟ್ಟೆ ಹೋಯ್ತು ಅಷ್ಟೇ. ಯಾಕಂದ್ರೆ ಮಧ್ಯಾಹ್ನಗಿನ ಬಂದ್ರೆ ಬಿಗ್ ಬಾಸ್ ಬಂದಾಗಿಂದ ಸೀರಿಯಲ್ ಎಲ್ಲ ಫಿಲಮು ನೋಡಕ್ಕಿಲ್ಲ. ಸೀರಿಯಲ್ ಫಿಲಮು ಎಲ್ಲಾರು ಅಷ್ಟೇ. ಎಲ್ಲಾರ ಮನೆಗ್ ಹೋಗಿ ನೋಡ್ರಿ, ಹಾಕೊಂಡ್ ಕುತ್ಕೊಬಿಡ್ತಾರೆ ಬಿಗ್ ಬಾಸ್ ನೋಡೋದಕ್ಕೆ. ನೀವು ಸೀರಿಯಲ್ ಯಾವ್ಯಾವ ನೋಡ್ತೀರಿ ಬಿಗ್ ಬಾಸ್ ಗಿಂತ ಮುಂಚೆ? ನಾವ್ ಬಿಗ್ ಬಾಸ್ ಮುಂಚೆ ನಮ್ ಮನೇಲೇ ಇರಲ್ವಲ್ಲ. ಯಾವ ಸೀರಿಯಲ್ ನೋಡ್ತಿದ್ರಿ ಅಂತ ನೀವು? ನಾವ್ ಸೀರಿಯಲ್ ನೋಡೋದ ಇದು ಬ್ರಹ್ಮಗಂಟು ನೋಡ್ತೀವಿ. ಆಮೇಲೆ ಅದು ಭಾಗ್ಯಂದು ಅದು ನೋಡ್ತೀವಿ. ಪುಟ್ಟಕ್ಕಂದು 6 ಗಂಟೆಗೆ ಇವಾಗ ಚೇಂಜ್ ಮಾಡವ್ರೆ. ಮುಂಚೆ ನೋಡ್ತಾ ಇದ್ದು, ಇವ್ ಮಧ್ಯಾಹ್ನ ಹಾಕವ್ರು. ಇವಾಗ ಅದು ಆಗ್ತಾ ಇಲ್ಲ. ಪುಟ್ಟಕ್ಕನ್ ಮಕ್ಕಳು ಅದು ಚೆನ್ನಾಗಿತ್ತು, ನೋಡ್ತಾ ಇದ್ದು. ಅವೆಲ್ಲ ನೋಡ್ತೀವಿ. ಇವಾಗ ಎಲ್ಲಿ ಬಿಗ್ ಬಾಸ್ ಬಂದಾಗಿದ್ದ ಹಾಕೋದೇ ಇಲ್ವಲ್ಲ. ಬಿಟ್ಟಿದ್ದೀರಿ ಅದನ್ನ? ಅಲ್ಲ, ನಿಮ್ಮಂತ ನೋಡೋರಿಂದ ತಾನೇ ಬಿಗ್ ಇದು ಟಿವಿ ಇದು ಧಾರಾವಾಹಿ ನಡೀತಿದ್. ಹಿಂಗ್ ನೋಡೋದ್ ಬಿಟ್ಬಿಟ್ರೆ ಅವ್ರ ಕತೆ ಏನಾಗ್ಬೇಕು? ಎಲ್ ನೋಡೋದ್ ಬಿಗ್ ಬಾಸ್ ನೋಡೋದಾಗೋಯ್ತದಲ್ಲ. ಇವ್ರ ಜಗಳ ಆಡೋದು, ಅವ್ರು ತಿನ್ನೋದು, ನಿಮ್ಗೆ ಅದೇ ಇಷ್ಟ ಆಗ್ಬಿಟ್ಟದೆ. ಅದೇ ಎಲ್ಲಾರು. ನಾವೇನೋದೇನು ಇಲ್ಲ ಅಣ್ಣ, ಎಲ್ರು ಹಂಗೆ ನೋಡ್ತಾರ ಅಂತೀರಾ? ಎಲ್ಲಾರು ನೋಡ್ತಾರೆ. ನಿಮ್ಗೆ ಬಿಗ್ ಬಾಸ್ ಸೀರಿಯಲ್ ಗಿಂತ ಬಿಗ್ ಬಾಸ್ ಇಷ್ಟ ಆಗ್ಬಿಟ್ಟದೆ? ಇವಾಗ ಪ್ರತಿ ಮನೆಯಲ್ಲೂ ಬಿಗ್ ಬಾಸ್ ನೋಡೋದು ಜಾಸ್ತಿ. ಅಕ್ಕ ನಮಸ್ತೆ, ನಿಮ್ ಹೆಸರು? ಜಯಮ್ಮ. ಏನ್ ಕೆಲಸ ಮಾಡ್ತೀರಿ? ನಾವು ವ್ಯಾಪಾರ. ಹೌದು, ವ್ಯಾಪಾರ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ. ಯಾರು ಚೆನ್ನಾಗ್ ಆಡ್ತಾ ಇದಾರೆ? ಎಲ್ಲಾರು ಒಂದ್ ಸ್ವಲ್ಪ ಮಲ್ಲಮ್ಮನು ಮಾತಾಡ್ತಾ ಇದ್ದ ಒಂದ್ ಸ್ವಲ್ಪ. ಮಲ್ಲಮ್ಮ ಸೇಮ್ ನಿಮ್ ತರನೇ ಅವ್ರ ಜರಾಕ್ ಸಖತ್ ಹಂಗಿರ್ಬೇಕು. ಅವರೆಲ್ಲ ಆಡ್ತಾರೆ. ಜಗಳ ಆಡೋದು ಅವ್ರದ್ದು. ನಮ್ಗೆ ಮಟನ್ ಕೊಟ್ಟಿಲ್ಲ, ಚಿಕನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಜಗಳ ಆಡ್ತಾರೆ. ಕಿತ್ಲಾಡೋದು ಆ ತರ ಮಾಡ್ತಾ ಇರ್ತಾರೆ. ಹಿಂಗೆ ಹಂಗ ಆಡೋದು ಚೆನ್ನಾಗಿದ್ಯಾ? ಚೆನ್ನಾಗ್ ಅನ್ಸುತ್ತಾ ಇಲ್ವಾ ನಿಮ್ಗೆ? ಚೆನ್ನಾಗಿರುತ್ತೆ. ತರ ನೋಡ್ಬೋದು. ಯಾರು ಚೆನ್ನಾಗ್ ಆಡ್ತೀರಿ, ಯಾರು ಚೆನ್ನಾಗ್ ಆಡ್ತಿಲ್ಲ ನಿಮ್ ಪ್ರಕಾರ? ನಮ್ ಪ್ರಕಾರ ಆಡೋದು ಅವ್ರು ಹುಡುಗಿ
ಚಿಕ್ಕ ಹುಡುಗಿ ಹ್ಮ್ ರಕ್ಷಿತಾ. ರಕ್ಷಿತಾ ಹಾ ಹಾ ರಕ್ಷಿತಾ ಆಡ್ತಾಳೆ, ಮಾತಾಡೋದು ನೋಡ್ಕೊಂಡ್ ನಗ್ಬೇಕು ಅಷ್ಟೇನೆ. ಅವಳ ಮಾತು ಕೇಳಿದ್ರೆ ನಗು ಬರುತ್ತಾ? ಹೌದು, ಯಾಕೆ ನಗು ಬರುತ್ತೆ? ಅವ್ರ್ ಮಾತಾಡೋದು ಹಂಗೆ. ಅಂದ್ರೆ ಕನ್ನಡ ಸರಿಯಾಗಿ ಕನ್ನಡ ಬರೋದಿಲ್ಲ. ಸರಿಯಾಗಿ ಬರಲ್ಲ, ಎಲ್ಲಾರ್ಗು ಜಗಳ ಮಾಡೋದು. ಅವರು ಕ್ಲೀನ್ ಆಗಿ ಮಾತಾಡ್ತಾರೆ. ಹಾ ಹಾ ಅವ್ರೆಲ್ಲಾನು ಇವಳಿಗೆ ಬಾಯಿ ಹೊಡಿಯೋದ್ ಜಾಸ್ತಿ, ಹಾ ಇವಳಿಗೇನು ಗೊತ್ತಾಗಲ್ಲ ಅಂತ. ಅವ್ರಿಗೆಲ್ಲ ಮೋಹಿನಿ ತರ ಬತ್ತೀಯ ನೀನು, ಗೆಜ್ಜೆ ಸೌಂಡ್ ಹಾಕೊಂಡು ಹಾ ಹಾ ಗೆಜ್ಜೆ ಹೊಡ್ಕೊಂಡು ಹಾ ಹಾ ಅಂದ್ಬಿಟ್ಟು ಅವಳು ನಾನಲ್ಲ ನೀವು ಅನ್ನೋದು, ಹಾ ಹಾ ಅದೆಲ್ಲ ಒಂಥರ ಚೆನ್ನಾಗಿರ್ತದೆ ನೋಡೋದಕ್ಕೆ. ನೋಡಕ್ ಚೆನ್ನಾಗಿರುತ್ತಾ? ಹ್ಮ್ ಆದ್ರೆ ಎಲ್ರು ಚಿಕ್ಕ ಹುಡುಗಿ ಮೇಲೆ ದಬ್ಬಾಳಿಕೆ ಮಾಡ್ತಾರಂತ ಬೈತಾರ, ನೀವ್ ನೋಡ್ರೆ ಚೆನ್ನಾಗದೆ ಅಂತೀರಾ? ಹ್ಮ್ ಅವಳ ಮೇಲೆನೆ ಎಲ್ಲ ರೋಪು. ಅಶ್ವಿನಿ ಗೌಡ ಆಗಿರ್ಬೋದು, ಕಾಕ್ರೋಚ್ ಸುದಿ ಅವ್ರ ಆಗಿರ್ಬೋದು, ಜಾನ್ವಿ ಅವ್ರೆಲ್ರು ಅವಳ ಮೇಲೆ ಬೀಳ್ತಾ ಇದಾರೆ. ಹೌದು, ಏನಂತೀರಕ್ಕ? ಅವ್ರು ಅದೇ ಯಾಕೆ ಬೀಳ್ಬೇಕು? ಇರೋದನ್ನ ನ್ಯಾಯ ರೀತಿಯಿಂದ ಮಾಡ್ಬೇಕು ಅಲ್ವಾ? ಯಾರೇ ಆಗ್ಲಿ ಆಟ ಆಡ್ಬೇಕು, ಗೆಲ್ಬೇಕು. ಹಾ ಹಾ ಅದ್ ಬಿಟ್ಬಿಟ್ಟು ಅವ್ರ ಮೋಸ ಮಾಡಿದ್ರು ಇವ್ರ ಮೋಸ ಮಾಡಿದ್ರು ಅನ್ನೋದಲ್ಲ. ಆಟ ಆಡಕ್ ಬಂದ್ಮೇಲೆ ಇದ್ ಮಾಡ್ಬೇಕು. ಈಗ ಅಕ್ಕ, ಹಾ ನೆನ್ನೆ ಎಪಿಸೋಡ್ ಅಲ್ಲಿ ಆ ಕಾಕ್ರೋಚ್ ಸುದಿ ಅಂತ ಊಟ ನೆನ್ನೆ ನೋಡ್ಲೇ ಇಲ್ಲ ನಾನು. ಹೌದಾ? ಹಾ. Okay, ಈಗ ಅಶ್ವಿನಿ ಗೌಡ ಅವಳ ಸಿಕ್ಕಾಬಿಟ್ಟೆ ಬೈದ್ಲು, ಹಾ. ಸ್ಟುಪಿಡು ಗಿಪ್ಪಿಡು ಅಂತ ಎಲ್ಲ ಬೈದ್ಲು. ಹೌದು, ಅದ್ ಎಷ್ಟ್ರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೆ? ಸರಿ ಇಲ್ಲ. ಹುಡುಗಿ ಅಲ್ವಾ? ಅದು ಸರಿ ಇಲ್ಲ. ಯಾಕಂದ್ರೆ ಅದೆಲ್ಲ ಹಂಗ್ ಬೈಬೇಡ್ದು. ಅವ್ರು ಬಂದಿರೋದೇನೋ ಅಷ್ಟೇ ನೋಡ್ಬೇಕು. ಸುಮ್ನೆ ಇಲ್ಲದೆಲ್ಲ ಬೈಕೊಂಡಿದ್ರೆ ಏನ್ ಚಂದ? ನಿಮ್ಗೆ ಏನ್ ಅನ್ಸುತ್ತೆ ಅವಾಗ ಬೈಯುವಾಗ? ಬೈಯುವಾಗ ಸರಿ ಇಲ್ಲ ಅನ್ನಿಸ್ತದೆ. ಸಿಟ್ಕಿಟ್ ಬರಲ್ಲ? ಸಿಟ್ ಬರುತ್ತೆ, ಟಿವಿ ನೋಡ್ದಕ್ಕನ್ನ. ಸಖತ್ತಾಗಿ ಹೇಳ್ದ ಬಿಡು. ಅವ್ರೇನ ಕೈಗೆ ಸಿಕ್ಬಿಟ್ಟಿರೋ ಹೊಡೆದ ಬಿಡುವ್ಯಾ? ಹೊಡೆಯೋದು ಯಾಕೆ ಹೊಡೆಯೋಣ, ಬೈತಾ ಇದ್ದು. ಒಂದ್ ವೇಳೆ ನೀನ್ ಬಿಗ್ ಬಾಸ್ ಅಲ್ಲಿ ಇದ್ರೆ ಏನ್ ಮಾಡ್ತಿದ್ದಕ್ಕ ಆ ಸಂದರ್ಭದಲ್ಲಿ? ನಾವು ಬಿಗ್ ಬಾಸ್ ಎಲ್ಲಿದ್ರು ಅಷ್ಟೇನೆ. ಇವಾಗ ಮಲ್ಲಮ್ಮ ಬರ್ತದೆ, ಒಂದ್ ಮಾತು ಹೇಳ್ಬಿಟ್ಟಿದೆ, ನೆಟ್ಗೆ ಹೋಯ್ತದಲ್ವಾ, ಹಂಗೆ ನಾವು ಅಷ್ಟೇ. ಈಗ ನೀವು ಏನಾದ್ರು ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಇಷ್ಟ ಇದ್ದ? ಇಲ್ಲ ಸ್ವಾಮಿ, ನಮ್ಗೆಲ್ಲ ಬೇಡಣ, ನಮಗ್ ಸಾಕು ಇದನ್ನೇ ಮಾಡ್ಕೊಂಡಿರೋಣ. ಅಲ್ಲ, ಒಂದ್ಸಾರಿ ಏನಾದ್ರು ಸುದೀಪ್ ಸಾರು ನಿಮ್ಮನ್ನ ಒಂದ್ಸಾರಿ ಒಳಗಡೆ ಬನ್ನಿ ಅಂತ ಕಳ್ಸಿದ್ರೆ ಅಲ್ಲಿರೋರಿಗೆಲ್ಲ ಯಾವ ತರ ಬುದ್ಧಿ ಕಲಿಸ್ತೀರಿ? ನಾವ್ ಏನ್ ಬುದ್ಧಿ ಕಲ್ಸನ, ಅವ್ರೆ ನಮಗ್ ಕಲ್ಸ್ಬಿಟ್ಟು ಕಳಿಸ್ತಾರೆ. ಅಂತ ಇದು ಅಂತ ಹೇಳ್ತೀರಿ, ಬಜಾರ್ ಇರೋ ಅಂತ ಹೇಳ್ತೀರಿ. ಹೌದು ಹೌದು ಹೌದು, ನಮ್ಗೆ ಕಳ್ಸ್ಬಿಡ್ತಾರೆ ಅವರೆಲ್ಲ. ಈಗ ಬೆಳಿಗ್ಗೆ ಎಷ್ಟೊತ್ತಿಂದ ವ್ಯಾಪಾರ ಮಾಡ್ತೀರಿ? ನಾವ್ 6:30ಗೆ ಬರ್ತೀವಿ. ಈಗ ಟಿವಿ ಎಷ್ಟೊತ್ ಮೇಲೆ ನೋಡ್ತೀರಿ? 6:30ಗೆ ಬಂದ್ರೆ 9:30 ಮೇಲೆ ಹೋಗಿ ನೋಡ್ತೀವಿ. ನೈಟ್ 9:30 ಮೇಲೆ? 9:30ಗೆ ಮನೆಗೆ ಹೋಯ್ತೀವಿ. ಈಗ ಸೀರಿಯಲ್ಗಳೆಲ್ಲ ನೋಡೋದ್ ಬಿಟ್ಬಿಟ್ಟಿದೀರಾ? ಬರೀ ಬಿಗ್ ಬಾಸ್? ಇಲ್ಲ, ಸೀರಿಯಲ್ ಒಂದೊಂದ್ ಇದ್ರೆ ನೋಡ್ತೀವಿ ನಾವ್ ಹೋಗೋ ಟೈಮ್ಗೆ. ಇಲ್ಲ ಅಂದ್ರೆ ಇಲ್ಲ, ಬಿಗ್ ಬಾಸ್ ನೋಡ್ತೀವಿ. ಜಾಸ್ತಿ ಬಿಗ್ ಬಾಸ್ ನಾವೇ ನೋಡೋದಲ್ಲ, ಮನೇಲಿ ಮಕ್ಕಳು ನೋಡ್ತಾ ಇರ್ತಾರೆ, ನಾವು ನೋಡ್ತೀವಿ. ಈಗ ಜಾಸ್ತಿ ಸೀರಿಯಲ್ ನೋಡ್ತಾರ ಜನ, ಬಿಗ್ ಬಾಸ್ ನೋಡ್ತಾರ? ಬಿಗ್ ಬಾಸ್ ನೋಡ್ತಾರೆ. ಸೀರಿಯಲ್ ಎಲ್ಲ ಮಾಡ್ಬಿಟ್ರ ಸೈಡ್? ಹೌದು ಹೌದು. ಯಾಕೆ ಸೀರಿಯಲ್ ಗಿಂತ ಬಿಗ್ ಬಾಸ್ ಅಷ್ಟೊಂದು ಬಿಗ್ ಇಷ್ಟ? ಬಾಸ್ ಎಲ್ಲಾರ್ಗು ಬಿಗ್ ಬಾಸ್ ಬೇಕಾಗಿರೋದು. ಏನ್ ಕಾರಣಕ್ಕೆ? ಏನೋ ನೋಡ್ಬೇಕು ಅಂತ, ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ನೋಡ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjane.